ಸತ್ಯಮೂರ್ತಿಯವರು ಆಲದ ಮರ ಇದ್ದ ಹಾಗೆ ಜೀವನದಲ್ಲಿ ಸಾಕಷ್ಟು ಸಾವು ನೋವುಗಳನ್ನ ನೋಡಿದವರು. ಈಗ ಕೊನೆಗಾಲದಲ್ಲೂ ಅವರಿಗೆ ಕಷ್ಟ ತಪ್ಪಿದ್ದಲ್ಲ ಅಂದ್ರೆ ಮನಸ್ಸಿಗೆ ಸ್ವಲ್ಪ ಬೇಸರ ಆಗತ್ತೆ. ಶಾಸ್ತ್ರಿಗಳೇ, ನಾನೀಗಾಗಲೇ ತಮಗೆ ಫೋನಲ್ಲಿ ಎಲ್ಲ ವಿಚಾರನೂ ಹೇಳಿದ್ದೀನಿ. ಅವತ್ತು ದೇವಸ್ಥಾನದಲ್ಲಿ ದೇವಿಯ ಆಭರಣಗಳ ಕಳ್ಳತನದ ಬಗ್ಗೆ, ಕಳ್ಳರ ಬಗ್ಗೆ, ಎಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯಮಣಿ ಬಗ್ಗೆ ನಮಗೆ ಮಾಹಿತಿ ಬೇಕು. ಊರ್ ಹಿರಿಯರನ್ನ ವಿಚಾರಿಸಿದಾಗ ತಮ್ಮ ಹೆಸರು ಬಂತು. ತಮಗೆ ತಿಳಿದಿರೋ ಮಾಹಿತಿನ ನಮಗೆ ಕೊಟ್ಟರೆ ನಮಗೆ ತುಂಬ ಉಪಕಾರ ಆಗತ್ತೆ. ನಮ್ಮ ವಂಶಸ್ಥರೆಲ್ಲ ದೇವಿ ಜಗದಂಬಿ ಆರಾಧಕರು. ನಮ್ಮ ಪೂರ್ವಜರೆಲ್ಲ ಆ ದೇವಸ್ಥಾನದಲ್ಲಿ ಅರ್ಚಕರಾಗಿ ಸೇವೆ ಸಲ್ಲಿಸಿದವರು. ಅವರು ಹೇಳೋ ಕಥೆಗಳ ಪ್ರಕಾರ ದೇವಸ್ಥಾನದ ಒಡವುಗಳನ್ನೆಲ್ಲ ಕದ್ದು 4 ಜನ ಹಂಚಿಕೊಂಡಿದ್ರು. ದಿವಾನ್ ಶೇಷಯ್ಯ ಖಜಾಂಜಿಯಾಗಿದ್ರು, ಪೂಜಾರಿ ಕೋದಂಡಪಾಣಿ, ಪದಾಧಿಕಾರಿ ತಿಮ್ಮರಾಜು, ಮೇಲುಸ್ತುವಾರಿ ಬಂಟರಾಗಿದ್ರು.